ಎಸ್ ನಾವು ನೋಡ್ತಾ ಇದ್ವಿ ಯಾವ ರೀತಿ ಅವರು ಪ್ಲಾನ್ ಮಾಡ್ಕೊಂಡಿದ್ರು, ಯಾವ ರೀತಿ ಹೈಜಾಕ್ ಮಾಡಿದ್ರು, ಅದಾದ ನಂತರದಲ್ಲಿ ಅವರು ಯಾವ ರೀತಿ ಹಣವನ್ನ ಎಗರಿಸಿ ಎಸ್ಕೇಪ್ ಆದ್ರು ಅನ್ನುವಂಥದ್ದನ್ನು ಆರೋಪಿಗಳು ವೈಟ್ ಫೀಲ್ಡ್ ಕಡೆಗೆ ತೆರಳಿರುವಂತಹ ಮಾಹಿತಿ ಸದ್ಯ ಸಿಗ್ತಾ ಇದೆ. ಡೈರಿ ಸರ್ಕಲ್, ಕೋರಮಂಗಲ, ಸೋನಿ ವರ್ಲ್ಡ್ ಜಂಕ್ಷನ್, ದೊಮ್ಮಲೂರು, ಮಾರತ್ಹಳ್ಳಿ, ವೈಟ್ ಫೀಲ್ಡ್ ಮಾರ್ಗವಾಗಿ ಹೊಸಕೋಟೆ ಕಡೆಗೂ ತೆರಳಿರುವಂತಹ ಮಾಹಿತಿ ಸದ್ಯ ಸಿಗ್ತಾ ಇದೆ. ಮಧ್ಯಾಹ್ನ 3:10ಕ್ಕೆ ಬಟ್ಟರಹಳ್ಳಿ ಕಡೆಗೆ ಆರೋಪಿಗಳ ವಾಹನ ಇತ್ತು ಅನ್ನೋದು ಸದ್ಯ ಸಿಗ್ತಾ ಇರುವಂತಹ ಮಾಹಿತಿ. ಭಟ್ಟರಹಳ್ಳಿ ಮಾರ್ಗವಾಗಿ ಹೊಸಕೋಟೆಗೆ ತೆರಳಿರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ನಮ್ಮ ಪ್ರತಿನಿಧಿ ಕಿರಣ್ ಹೇಳ್ತಾ ಇರೋ ಹಾಗೆ ಸಂಪೂರ್ಣ ಡೀಟೇಲ್ಸ್ ಅನ್ನ ಈಗಾಗಲೇ ಕಲೆ ಹಾಕಲಾಗ್ತಾ ಇದೆ. ಅವರ ವೆಹಿಕಲ್ ಎಲ್ಲೆಲ್ಲಿ ಹೋಗ್ತಾ ಇದೆ ಅದನ್ನ ಟ್ರೇಸ್ ಮಾಡಲಾಗ್ತಾ ಇದೆ. ಈಗ ಸದ್ಯ ಬಟ್ಟರಹಳ್ಳಿ ಮಾರ್ಗವಾಗಿ ಹೊಸಕೋಟೆಗೆ ತೆರಳಿರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇನ್ನು ಅಲ್ಲಿ ಹೈಜಾಕ್ ಆಗಿ ಡೈರಿ ಸರ್ಕಲ್ ಬಳಿ ಆ ವಾಹನವನ್ನ ನಿಲ್ಲಿಸ್ತಾರೆ. ಆ ಸ್ಥಳದಿಂದ ನಮ್ಮ ಪ್ರತಿನಿಧಿ ರಾಜಪ್ಪ ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ರಾಜಪ್ಪ, ಈಗಾಗಲೇ ತನಿಖಾ ತಂಡಗಳು ಅಲ್ಲೂ ಬೀಡಿ ಬಿಟ್ಟಿವೆ, ಪರಿಶೀಲನೆಯನ್ನ ನಡೆಸ್ತಾ ಇದೆ. ಈಗ ಏನಾದ್ರೂ ಸಣ್ಣ ಪ್ರಾಥಮಿಕವಾಗಿ ಇನ್ಫಾರ್ಮೇಶನ್ ಗೊತ್ತಾಗಿದೆಯಾ ರಾಜಪ್ಪ? ಮಧು ನಾಗರಾಜ್, ಪ್ರಮುಖವಾಗಿ ಇಲ್ಲಿ ಒಂದು ತಂಡ ಫ್ಲೈಓವರ್ ಏನಿದೆ, ಡೈರಿ ಸರ್ಕಲ್ ಫ್ಲೈಓವರ್ ಕೃತ್ಯ ನಡೆದಂತ ಜಾಗ, ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ಇದಕ್ಕಿಂತ ಮುಖ್ಯವಾಗಿ ಏನು ಹೈಜಾಕ್ ಮಾಡಿ ಹಣವನ್ನ ದರೋಡೆ ಮಾಡ್ಕೊಂಡು ಹೋಗಿರುವಂತಹ ವೆಹಿಕಲ್ ಏನಿದೆ, ಆ ವೆಹಿಕಲ್ ಅನ್ನ ಹಿಡಿಯೋದು ಸದ್ಯಕ್ಕೆ ಪೊಲೀಸರಿಗೆ ದೊಡ್ಡ ಮಟ್ಟದ ಚಾಲೆಂಜ್ ಆಗಿದೆ. ಹೇಳಿ ಕೇಳಿ ನಗದು ಹಣ ಇರುವಂತಹ ಕಾರಣದಿಂದಾಗಿ ಅದನ್ನ ಆದಷ್ಟು ಬೇಗ ಟ್ರೇಸ್ ಔಟ್ ಮಾಡಿ ಆ ವಾಹನವನ್ನು ಹಿಡಿಬೇಕು ಅಂತ ಹೇಳಿ ಶತಾಯಗತಾಯ ಬೆಂಗಳೂರು ಪೊಲೀಸರು ಪ್ರಯತ್ನವನ್ನು ಕೂಡ ಪಡ್ತಿರುವಂತದ್ದು. ಅದರ ಜೊತೆಗೆ ನಗರದಾದ್ಯಂತ ಇರುವಂತಹ ಎಲ್ಲಾ ಪೊಲೀಸರಿಗೂ ಕೂಡ ಸೂಕ್ತವಾದಂತಹ ಬಂದೋಬಸ್ತನ್ನು ಕೈಗೊಳ್ಳುವಂತೆ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಹಾಗೇನೆ ಕಮಾಂಡ್ ಸೆಂಟರ್ ನಲ್ಲಿ ಬೆಂಗಳೂರು ನಗರದಾದ್ಯಂತ ಇರುವಂತಹ ರಸ್ತೆಯ ಅಷ್ಟು ಸಿಸಿಟಿವಿ ಫುಟೇಜ್ ಗಳನ್ನ ಮಾನಿಟರ್ ಮಾಡುವಂತ ಕೆಲಸ ಕೂಡ ಮತ್ತು ಆಗ್ತಾ ಇದೆ. ಈ ಒಂದು ಆರೋಪಿಗಳು ಪ್ರಮುಖವಾಗಿ ಹೇಳ್ಬೇಕಂದ್ರೆ ಡೈರಿ ಸರ್ಕಲ್ ಫ್ಲೈ ಓವರ್ ಮೇಲೆ ಇದ್ದಂತಹ ಒಂದು CMS ಸೆಕ್ಯೂರಿಟಿ ವಾಹನ ಇದೆ, ಅಲ್ಲಿಂದ ಹಣವನ್ನು ಎಕ್ಸ್ಚೇಂಜ್ ಮಾಡಿಕೊಂಡು ತಮ್ಮ ವಾಹನದಲ್ಲಿ ತುಂಬಿಕೊಂಡು ಇದೇ ಡೈರಿ ಸರ್ಕಲ್ ನ ಮುಂಭಾಗಕ್ಕೆ ಹೋಗಿ ಅಲ್ಲಿ ಕೋರಮಂಗಲ ಏನಿದೆ, ಕೋರಮಂಗಲ ಪಾಸ್ ಮಾಡಿ ಅದಾದ ನಂತರದಲ್ಲಿ ಸೋನಿ ವರ್ಲ್ಡ್ ಜಂಕ್ಷನ್ ಅನ್ನ ಪಾಸ್ ಮಾಡಿದ್ದಾರೆ. ಸೋನಿ ವರ್ಲ್ಡ್ ಜಂಕ್ಷನ್ ಪಾಸ್ ಆದ ನಂತರದಲ್ಲಿ ದೊಮ್ಲೂರಿಗೆ ಹೋಗಿ ದೆಂಬೂರು ಫ್ಲೈ ಓವರ್ ಮೂಲಕವಾಗಿ ಮಾರತಹಳ್ಳಿ, ಹಾಗೇನೆ ಮಾರತಹಳ್ಳಿಯಿಂದ ವೈಟ್ ಫೀಲ್ಡ್ ಹೋಗಿದ್ದಾರೋ ಅಥವಾ ಮಾರತಹಳ್ಳಿಯಿಂದ ಎಡಕ್ಕೆ ತೆಗೆದುಕೊಂಡು ಕೇರಪುರ ಮಾರ್ಗವಾಗಿ ಭಟ್ಟರಳ್ಳಿ ಹೋಗಿದ್ದಾರೋ ಅನ್ನುವಂತ ಒಂದಿಷ್ಟು ಕನ್ಫ್ಯೂಷನ್ಸ್ ಇರುವಂತದ್ದು. ಅದಾದ ಬಳಿಕವಾಗಿ ಸುಮಾರು 3:10ಕ್ಕೆ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಪೊಲೀಸರು ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ 3:10ಕ್ಕೆ ಭಟ್ಟರಳ್ಳಿಯಲ್ಲಿ ಆ ವಾಹನ ಇತ್ತು ಅನ್ನುವಂತ ಮಾಹಿತಿ ಸಿಕ್ಕಿರುವಂತದ್ದು. ಅದಾದ ನಂತರದಲ್ಲಿ ವಾಹನ ಯಾವ ಕಡೆ ಮೂವ್ಮೆಂಟ್ ಅನ್ನು ತೆಗೆದುಕೊಂಡಿದೆ ಅನ್ನುವಂತಹ ಮಾಹಿತಿ ಇನ್ನಷ್ಟೇ ಸಿಗಬೇಕಾಗಿರುವಂತದ್ದು. ಹಾಗಾಗಿ ಪೊಲೀಸರು ಬೆಂಗಳೂರಿನ ಗಡಿ ಭಾಗಗಳೇನಿದೆ, ಹೊಸಕೋಟೆಯಿಂದ ಹಿಡಿದು ಈ ಕಡೆ ಅತ್ತಿಬೆಲೆ ಮಾರ್ಗ ಏನಿದೆ, ಆ ಎಲ್ಲಾ ಕಡೆಗಳಲ್ಲೂ ಕೂಡ ಒಂದಿಷ್ಟು ಟೈಟ್ ಸೆಕ್ಯೂರಿಟಿ ಮಾಡುವಂತ ಕೆಲಸವನ್ನ ಮಾಡ್ಕೊಂಡಿರುವಂತದ್ದು. ಬ್ಯಾರಿಕೇಡ್ ಆಗಿ ವಾಹನಗಳ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಈ ರೀತಿಯಾಗಿ CMS ವಾಹನದಿಂದ ತಮ್ಮ ವಾಹನಕ್ಕೆ ಹಣವನ್ನ ಹಾಕೊಂಡಿರುವಂತಹ ಆರೋಪಿಗಳು ಯಾವುದೇ ಕ್ಷಣದಲ್ಲಾದರೂ ಕೂಡ ಆ ಒಂದು ವೆಹಿಕಲ್ ಅನ್ನು ನಿಲ್ಲಿಸಿ ಬೇರೆ ಒಂದು ವೆಹಿಕಲ್ ಅಲ್ಲಿ ಹಣ ಹಾಕೊಂಡು ಹೋಗುವಂತ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಇಂಚಿಂಚು ಪರಿಶೀಲನೆ ಮಾಡುವಂತ ಕೆಲಸ ಕೂಡ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಆರೋಪಿಗಳು ಇಷ್ಟು ದೊಡ್ಡ ಮಟ್ಟದ ಒಂದು ದರೋಡೆ ಮಾಡ್ತಾರೆ ಅಂದ್ರೆ ಪೊಲೀಸರನ್ನ ಯಾವ ರೀತಿಯಾಗಿ ಡೈವರ್ಟ್ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಮುಂಚಿತವಾಗಿ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಹಣವನ್ನ ಕೇವಲ ಏನು ಇಲ್ಲಿಂದ ರಾಬರಿ ಮಾಡ್ಕೊಂಡು ಹೋಗಿದ್ದಾರೆ. ಹಾಗೆ ಸಂಪರ್ಕದಲ್ಲಿ ರಾಜಪ್ಪ, ಪಕ್ಕಾ ಪ್ಲಾನ್ ಮಾಡಿ 7 ಕೋಟಿ ದೋಚಿದೆ ಈ ಗ್ಯಾಂಗ್. ಹೇಳ್ತಾ ಇದ್ದ ಹಾಗೆ KA03 NC 8052 ಫೇಕ್ ನಂಬರ್ ಅನ್ನ ಅಳವಡಿಸಿದ್ರು. ಮಾರುತಿ ಸುಜುಕಿ ಕಾರಿನ ನಂಬರ್ ಅನ್ನ ಅಳವಡಿಸಿ ಕೃತ್ಯ ಎಸಗಿದ್ದಾರೆ. ಇನೋವಾಗೆ ನಕಲಿ ನಂಬರ್ ಪ್ಲೇಟ್ ಅನ್ನ ಅಳವಡಿಸಿದ್ದಾರೆ. 7 ರಿಂದ 8 ದರೋಡೆಕೋರರು ಇನೋವಾದಲ್ಲಿ ಎಂಟ್ರಿ ಆಗಿದ್ರು. 7 ಕೋಟಿಗೂ ಅಧಿಕ ಹಣ ಕದ್ದು ಈ ಗ್ಯಾಂಗ್ ಈಗ ಎಸ್ಕೇಪ್ ಆಗಿದೆ. ಅವರ ಹುಡುಕಾಟದಲ್ಲಿ ಈಗ ಪೊಲೀಸರ ತಂಡ ಇದೆ. ನ್ಯೂಸ್ ಡೆಸ್ಕ್ನಿಂದ ಕಿರಣ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಇದ್ರು. ಕಿರಣ್, ನೀವು ಹೇಳ್ತಾ ಇದ್ರಿ ಅವರು ಮೊದಲನೇದಾಗಿ ಅಶೋಕ ಪಿಲ್ಲರ್ ಬಳಿ ಗಾಡಿಯನ್ನ ಅಡ್ಡಗಡ್ತಾರೆ ಅಂತ. ಅದಾದ ನಂತರದಲ್ಲೇ ಹೈಜಾಕ್ ಮಾಡಿ ಅವರು ಡೈರಿ ಸರ್ಕಲ್ಗೆ ತರ್ತಾರೆ. ಅಂದ್ರೆ ಆ ಸಮಯ ಈಗ ಪೊಲೀಸರಿಗೆ ಮಾಹಿತಿ ತಿಳಿಯೋದು ತಡವಾಯ್ತಾ ಅಥವಾ ಇಲ್ಲಿ ತ್ವರಿತವಾಗಿ ಕೆಲಸ ಆಗ್ಲಿಲ್ವಾ? ಏನಾಯ್ತು ಕಿರಣ್? ಮುಖ್ಯವಾಗಿ ಏನು ಅಶೋಕ ಪಿಲ್ಲರ್ ಅಲ್ಲಿ ಸ್ಟಾಪ್ ಮಾಡಿದಾಗ ವೆಹಿಕಲ್ ಸ್ಟಾಪ್ ಮಾಡಿದಾಗ ಸಿಬ್ಬಂದಿಗಳು ನಿಜವಾಗ್ಲೂ ಅವರು RBI ಆಫೀಸರ್ಸೇ ಅಂತಾನೆ ಅನ್ಕೊಂಡಿದ್ರು. ಈಗ ವೆಹಿಕಲ್ನ ಗೈಡ್ಲೈನ್ಸ್ನ ಉಲ್ಲಂಘನೆ ಮಾಡಿದ್ದೀರಾ ಅಂತ ಎಲ್ಲರನ್ನೂ ಕೂಡ ಕೆಳಗಡೆ ಇಳಿಸಿ ಆ ವೆಹಿಕಲ್ನ ಅವರು ಸೀಸ್ ಮಾಡಿದೀವಿ ಅಂತ ತಗೋತಾರೆ. ಅಲ್ಲಿವರೆಗೂ ಕೂಡ ಅವ್ರಿಗೆ ಹೈಜಾಕ್ ಈಗ ವೆಹಿಕಲ್ ಬೇರೆ ದರೋಡೆ ಮಾಡಿದ್ರೆ ಅಂತ ಅವ್ರಿಗೂ ಕೂಡ ಗೊತ್ತಿರೋದಿಲ್ಲ. ಅದ ನಂತರ ಅಲ್ಲಿಂದ ನಿಮಗೆ ಒಂದು ಡೈರಿ ಸರ್ಕಲ್ ಹತ್ರ ಹೋಗೋಕೆ ಅದ್ರ ಮಧ್ಯದಲ್ಲಿ ಅಂದ್ರೆ ಅಶೋಕ ಪಿಲ್ಲರ್ ಇಂದ ಮತ್ತೆ ಸಿದ್ದಾಪುರ ಪೊಲೀಸ್ ಸ್ಟೇಷನ್ ವಾಪಸ್ ಲಾಲ್ಬಾಗ್ ಹತ್ರ ಏನು ಪಕ್ಕದಲ್ಲಿ
ಸರ್ಕಲ್ ಬರುತ್ತೆ, ಗೋಡೆ ಬರುತ್ತೆ, ಅಲ್ಲಿ ಹೋಗೋಷ್ಟೊತ್ತಿಗೆ ಬಹುಶಃ ಒಂದು 500 ಮೀಟರ್ ಮುಂದಕ್ಕೆ ಹೋಗಿ ಅಲ್ಲಿದ್ದಂಥ ದುಡ್ಡನ್ನ ಇನ್ನೊಂದು ವೆಹಿಕಲ್ಗೆ ಶಿಫ್ಟ್ ಮಾಡ್ಕೋತಾರೆ. ಶಿಫ್ಟ್ ಮಾಡ್ಕೊಂಡ ನಂತರ ಆ ವೆಹಿಕಲ್ನ ಮತ್ತೆ ಡೈರಿ ಸರ್ಕಲ್ ಅಲ್ಲಿ ತಗೋತಾರೆ. ಇದೆಲ್ಲವೂ ಕೂಡ ಒಂದು 15-18 ನಿಮಿಷದಲ್ಲಿ ಆಗುವಂತ ಕೆಲಸ. ಯಾಕೆಂದ್ರೆ ಅಲ್ಲಿಂದ ಎಲ್ಲಿಗೆ ಸುಮಾರು 1-1.5 ಕಿಲೋಮೀಟರ್ ಅಷ್ಟೇ. ಒಂದು ಎಲ್ಲಿ ಕೃತ್ಯ ಆಯ್ತು, ಫಸ್ಟ್ ಎಲ್ಲಿ ಅಡ್ಡಗಟ್ಟಿದ್ರು, ನಂತರ ಎಲ್ಲಿ ಲಾಸ್ಟ್ಗೆ ಆ ಒಂದು ವೆಹಿಕಲ್ನ ಸ್ಟಾಪ್ ಮಾಡಿದ್ರು, ಸುಮಾರು 1.5 ಕಿಲೋಮೀಟರ್ ದೂರ ಆಗುತ್ತೆ. ಆ ಮಧ್ಯದಲ್ಲಿ ಅವರು ಎಲ್ಲ ದುಡ್ಡನ್ನು ಹಾಕೋತಾರೆ. ಅದ ನಂತರ ಅವರು ಅಲ್ಲಿಂದ ಸಿಬ್ಬಂದಿಗಳು ನಂತರ ಕಮ್ಯುನಿಕೇಟ್ ಮಾಡ್ತಾರೆ, ಬೇಕಾದಂತ ಹಿರಿಯ ಆಫೀಸರ್ಸ್ಗೆಲ್ಲ ಕಮ್ಯುನಿಕೇಟ್ ಮಾಡ್ತಾರೆ ಈ ತರ ಆಗಿದೆ ಅಂತ. ಅಷ್ಟೊತ್ತಿಗಾಗಲೇ ಅವರು ವೆಹಿಕಲ್ನ ಅವರು ಪಾರ್ಕ್ ಮಾಡಿ ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ಪಾರ್ಕ್ ಮಾಡಿ ಇನ್ನೊಂದು ವೆಹಿಕಲ್ ಅಲ್ಲಿ ಅವ್ರು ಆಗ್ಲೇ ಎಸ್ಕೇಪ್ ಆಗಿದ್ದಾರೆ. ಇನ್ನ ಇನ್ಫಾರ್ಮೇಶನ್ ಸಿಕ್ಕ ತಕ್ಷಣ ಕಂಪ್ಲೀಟ್ ಆಗಿ ಅದು ಯಾವ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ಗೆ ಬರುತ್ತೆ ಅದು ಸದ್ಗುಂಟೆ ಫಸ್ಟ್ ವೆಹಿಕಲ್ ಕೃತ್ಯ ನಡೆದಿದ್ದು ಜಯನಗರದಲ್ಲಿ, ನಂತರ ದುಡ್ಡನ್ನ ಶಿಫ್ಟ್ ಮಾಡ್ಕೊಂಡಿದ್ದು ಸಿದ್ದಾಪುರ ಪೊಲೀಸ್ ಸ್ಟೇಷನ್ ಅಲ್ಲಿ, ಮತ್ತೆ ವೆಹಿಕಲ್ನ ಪಾರ್ಕ್ ಮಾಡೋದು ಸದ್ಗುಂಟೆ ಪಾಳ್ಯ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್. ಹಾಗಾಗಿ ಒಂದು ಸೌತ್ ಈಸ್ಟ್ ಡಿವಿಷನ್ಗೆ ಬರುವಂತದ್ದು, 2 ಡಿವಿಷನ್ಗೆ ಬರುವಂತ ಒಂದು ಇವೆಲ್ಲವೂ ಕೂಡ ಘಟನೆ ಆಗಿರುವಂತದ್ದು. ಅಲ್ಲಿ ಆಫೀಸರ್ಸ್ಗೆ ಗಮನ ತಂದು ಅಲ್ಲಿದ್ದಂಥವರು ಇಮಿಡಿಯೇಟ್ ಆಗಿ ಟ್ರ್ಯಾಕ್ ಮಾಡಿ ಆ ವೆಹಿಕಲ್ ನಂಬರ್ ಯಾವುದು ಏನು ಅನ್ನೋದನ್ನೆಲ್ಲವೂ ಕೂಡ ಇಮಿಡಿಯೇಟ್ ಟ್ರ್ಯಾಕ್ ಮಾಡಿದ್ದಾರೆ. ಹಾಗಾಗಿ ಈಗ ಒಂದಷ್ಟು ಪೊಲೀಸರಿಗೆ ಸಾಕಷ್ಟು ಇನ್ಫಾರ್ಮೇಶನ್ ಸಿಕ್ಕಿದೆ. ಇವಾಗ ವೆಹಿಕಲ್ ಈಗ ಯಾರ್ದು, ಯಾಕೆಂದ್ರೆ ನಾನು ಆವಾಗಲೇ ಹೇಳ್ದಂಗೆ ವೆಹಿಕಲ್ ಬಂದಿರುವಂಥದ್ದನ್ನ ಫೇಕ್ ನಂಬರ್ ಪ್ಲೇಟ್ ಹಾಕೊಂಡ್ಬಂದಿರ್ತಾರೆ. ಅದು ಕೂಡ ಈಗ ನಿಜವಾಗಿದೆ. ಯಾಕೆಂದ್ರೆ ಅದು ಮಾರುತಿ ಶಿಫ್ಟಿನ ಒಂದು ವೆಹಿಕಲ್, ಗಂಗಾಧರ್ ಅನ್ನೋ ಒಂದು ವ್ಯಕ್ತಿಗೆ ಸಂಬಂಧಪಟ್ಟಂತ ವೆಹಿಕಲ್. ಆ RTOದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ತಗೊಂಡಿದ್ದಾರೆ. ಅದನ್ನ ನಂಬರನ್ನ ಇವರು ನಂಬರ್ ಪ್ಲೇಟಿನ ಆ ನಂಬರ್ ಹಾಕೊಂಡು ಬಂದಿದ್ದಾರೆ. ಅದ ನಂತರ ಈಗ ಆ ಒಂದು ವೆಹಿಕಲ್ ಯಾವ ಮಾರ್ಗವಾಗಿ ಹೋಗಿದೆ ಅನ್ನೋದನ್ನು ಕೂಡ ಪ್ರತಿ ಸಿಗ್ನಲ್ ಜಂಕ್ಷನ್ ಅಲ್ಲೂ ಕೂಡ ನಮ್ಮ ಬೆಂಗಳೂರು ಪೊಲೀಸ್ ಅವ್ರದ್ದು ಸಾಕಷ್ಟು ಕ್ಯಾಮ್ರಾಗಳು, ಅದು ಬಹಳ ಸರ್ವಿಲೆನ್ಸ್ ಇರುವಂತ ಕ್ಯಾಮ್ರಾಗಳು ಇರೋದ್ರಿಂದ ಕಂಪ್ಲೀಟ್ ಆಗಿ ರೋಡ್ ಮ್ಯಾಪಿಂಗ್ ಮಾಡ್ಕೊಂಡಿದ್ದಾರೆ. ಅದು ಎಲ್ಲಿಂದ ಆಯಿತು, ಆಮೇಲೆ ಎಲ್ಲಿಂದ ಹೋಗಿ ಎಂಟ್ರಿ ಆಗಿದ್ದು ಮತ್ತೆ ಎಕ್ಸಿಟ್, ಬರೀ ಅಷ್ಟಕ್ಕೆ ಅಲ್ಲ, ಈಗ ಈ ಒಂದು ಅಶೋಕ ಪಿಲ್ಲರ್ಗೂ ಯಾವ ರೋಡ್ ಮೂಲಕ ಬಂದಿರೋದು ಅನ್ನೋದನ್ನು ಕೂಡ ಈಗಾಗಲೇ ಟ್ರ್ಯಾಕ್ ಮಾಡಿದ್ದಾರೆ. ಮತ್ತೆ ಎಲ್ಲಿ ಎಕ್ಸಿಟ್ ಹೋಗಿ ಬೆಂಗಳೂರು ಏನು ಲಿಮಿಟ್ಸ್ ಏನಿದೆ, ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಬಿಟ್ಟು ಆಚೆ ಹೋಗಿರೋದು ಈಗಾಗಲೇ ಕಂಡು ಬರ್ತಾ ಇದೆ. ಇನ್ನ ಬೆಂಗಳೂರು ರೂರಲ್ ಸಂಬಂಧಪಟ್ಟಂತೆ ಇರುವಂಥದ್ದು, ಆದರೂ ಕೂಡ ಈಗ ಇಲ್ಲೇ ಹೋದ್ರೂ ಕೂಡ ಖಂಡಿತವಾಗ್ಲೂ ಅಲ್ಲಲ್ಲಿರೋ ಟೋಲ್ ಇರ್ಬೋದು, ನಾಕಾ ಬಂದಿರ್ಬೋದು, ಅಲ್ಲಿ ಒಂದು ಪೊಲೀಸರಿಗೆ ಈಗಾಗಲೇ ಎಲ್ಲ ಕಡೆನೂ ಕೂಡ ಕಮ್ಯುನಿಕೇಟ್ ಆಗಿದೆ. ಈ ಒಂದು ವೆಹಿಕಲ್ ಅಲ್ಲಿ ಬರುವಂಥದ್ದನ್ನ ಒಂದು ಅಡ್ಡಗಟ್ಟಿ ಅದಕ್ಕೆ ತಪಾಸಣೆ ಮಾಡುವಂಥ ಕೆಲಸವನ್ನು, ಅಂದ್ರೆ ಈ ತರ ಸಸ್ಪಿಷಿಯಸ್ ವೆಹಿಕಲ್ನ ತಪಾಸಣೆ, ಮತ್ತೆ ಮುಂದಕ್ಕೆ ಹೋಗಿ ಇನ್ನೊಂದು ವೆಹಿಕಲ್ಗೆ ಏನಾರ ಅವರು ಹಣವನ್ನ ತಗೊಂಡು ಆ ವೆಹಿಕಲ್ನ ಬಿಟ್ಬಿಟ್ಟು ಬೇರೆ ಕಡೆ ಹೋಗ್ತಾರ ಅನ್ನೋದು ಕೂಡ ಗೊತ್ತಿಲ್ಲ. ಯಾಕೆಂದ್ರೆ ಇವೆಲ್ಲವೂ ಕೂಡ ಪಕ್ಕ ಪ್ಲಾನ್ ಮಾಡಿರ್ತಾರೆ. ಒಂದಲ್ಲ 3-4 ವೆಹಿಕಲ್ಗಳನ್ನ ಬಳಕೆ ಮಾಡಿರ್ತಾರೆ. ಇಲ್ಲಿ 7-8 ಜನ ಮೇಲ್ನೋಟ ಕಂಡ್ರು ಕೂಡ 14-15 ಜನ ಕೂಡ ಈ ಒಂದು ದರೋಡೆಯಲ್ಲಿ ಇನ್ವಾಲ್ವ್ ಆಗಿರುವಂಥದ್ದು ಖಂಡಿತ. ಯಾಕೆಂದ್ರೆ ಎಲ್ಲಿ ಈ ಒಂದು ವೆಹಿಕಲ್ ಸ್ಟಾಪ್ ಮಾಡಬೇಕು, ಎಲ್ಲಿನ ದುಡ್ಡನ್ನು ತಗೋಬೇಕು, ಮತ್ತೆ ಎಲ್ಲಿ ಪಾರ್ಕ್ ಮಾಡ್ಬಿಟ್ಟು ಹೋಗಬೇಕು ಅನ್ನೋದು ಎಲ್ಲವೂ ಕೂಡ ಮುಂಚೆನೆ ಅವ್ರಿಗೆ ಪ್ರೀ ಪ್ಲಾನ್ ಮಾಡ್ಕೊಂಡಿರ್ತಾರೆ, ಸಾಕಷ್ಟು ವರ್ಕೌಟ್ ಮಾಡಿರ್ತಾರೆ. ಆಮೇಲೆ ಜೊತೆಗೆ ಇದು 1 ತಿಂಗಳು 2 ತಿಂಗಳು ಮುಂಚೆನೆ ಇದೆಲ್ಲವೂ ಕೂಡ ಪ್ರಿಪ್ರೇಷನ್ಸ್ ಆಗಿರುತ್ತೆ. ಜೊತೆಗೆ ಇನ್ಫಾರ್ಮೇಶನ್ ಏನೇನಿರುತ್ತೆ ಎಲ್ಲವನ್ನೂ ಕೂಡ ಅವರು ಪೊಲೀಸರಿಗೆ ಹೆಂಗೆ ಈ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಕ್ಲೂ ಬಿಡಬಾರ್ದು ಅಂತ ಕೂಡ ಅವರು ಕೂಡ ವರ್ಕೌಟ್ ಮಾಡಿರ್ತಾರೆ. ಇದು ಬೆಂಗಳೂರು ಪೊಲೀಸರಿಗೆ ಒಂದು ದೊಡ್ಡ ಚಾಲೆಂಜ್ ಆಗುತ್ತೆ. ಈ ಸಂಬಂಧಪಟ್ಟಂತೆ ಇದನ್ನ ಯಾವ ರೀತಿ ಸಿಕ್ಕಿರುವಂತ ಏನು ಗೋಲ್ಡನ್ ಅವರ್ಸ್ ಅಲ್ಲಿ ಪೊಲೀಸರಿಗೆ ಸಿಕ್ಕಂತ ಏನು ಕ್ಲೂಗಳು, ಈಗಾಗಲೇ ಸಾಕಷ್ಟು ಇನ್ಫಾರ್ಮೇಶನ್ ಕ್ಲೂಗಳು ಪೊಲೀಸರಿಗೆ ಸಿಕ್ಕಿದೆ. ಅದನ್ನ ಯಾವ ರೀತಿ ಇಮಿಡಿಯೇಟ್ ಆಗಿ ಸಿಗುತ್ತೆ, ಯಾಕೆಂದ್ರೆ ಈ ಕ್ಯಾಶ್ ಅನ್ನ ಎಷ್ಟು ಬೇಗ ಇಡ್ತಾರೋ ಅಷ್ಟು ಬೇಗ ಕಂಪ್ಲೀಟ್ ಆಗಿ ಸಿಗುತ್ತೆ. ಇಲ್ಲದೆ ಇದ್ರೆ ದಿನ 1 ತಿಂಗಳು 2 ತಿಂಗಳು ಹೋಗ್ತಂದ್ರೆ ಕ್ಯಾಶ್ಗಳು ಅಲ್ಲಿಂದ ಒಂದು ಕರೋಕ್ ಶುರು ಆಗುತ್ತೆ. ಹೀಗಾಗಿ ಈಗ ಸಂಬಂಧಪಟ್ಟಂತೆ ಪೊಲೀಸರು ಈ ಒಂದು ಪ್ರಕರಣವನ್ನು ಗಂಭೀರಕ್ಕೆ ತಗೊಂಡು ಈಗಾಗಲೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಎಸ್ ಕಿರಣ್, ಮತ್ತೆ ನಿಮ್ಮಿಂದ ಮಾಹಿತಿಯನ್ನ ಪಡ್ಕೊಳ್ತೀನಿ. ನೋಡ್ತಾ ಇದ್ವಿ ಅವರ ಪ್ಲಾನ್ ಯಾವ ರೀತಿ ಇತ್ತು, ಯಾವ ರೀತಿ ಹಣವನ್ನ ದರೋಡೆ ಮಾಡಿದ್ರು, ಯಾವ ರೀತಿ ಆ ವಾಹನವನ್ನ ಹೈಜಾಕ್ ಮಾಡಿದ್ರು ಅಂತ.